ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ನಿಕ್ಕಿ ಸ್ಪೆಷಲ್. ಇವತ್ತು ನಾನು ಕೋಕೋನಟ್ ಬಿಸ್ಕೆಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: 1 ಕಪ್ ಮೈದಾ ಹಿಟ್ಟು, ಅರ್ಧ ಕಪ್ ಶುಗರ್ ಪೌಡರ್, ಅರ್ಧ ಕಪ್ ಡೆಸಿಕೇಟೆಡ್ ಕೊಕೊನಟ್, ಅರ್ಧ ಕಪ್ ಮೆಲ್ಟೆಡ್ ಬಟರ್, 1 ಚಿಟಿಕೆ ಉಪ್ಪು, ಅರ್ಧ ಟೀ ಸ್ಪೂನ್ ಬೇಕಿಂಗ್ ಪೌಡರ್, 2ರಿಂದ 3 ಟೇಬಲ್ ಸ್ಪೂನ್ ಹಾಲು. ಮೊದಲು ಒಂದು ಬೌಲ್ಗೆ ಮೆಲ್ಟೆಡ್ ಬಟರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲವೂ ಕೂಡ ರೂಮ್ ಟೆಂಪ್ರೇಚರಲ್ಲಿ ಇರಬೇಕು. ಹಾಗೂ ಶುಗರ್ ಪೌಡರ್, ಇದೆಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಶುಗರ್ ಪೌಡರ್ ಮತ್ತು ಬಟರ್ ಎರಡು ಮಿಕ್ಸ್ ಮಾಡಿಬಿಟ್ಟು ಕ್ರೀಮಿ ಟೆಕ್ಸ್ಚರ್ ಬರಬೇಕು, ಅಲ್ಲಿ ತನಕ ನಾವು ಇದನ್ನು ಬೀಟ್ ಮಾಡ್ಕೊಳ್ಳೋಣ. ನಾವು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಕೊಬ್ಬರಿ ಬಿಸ್ಕೆಟ್. ಇದು ಬೀಟ್ ಮಾಡಿಬಿಟ್ಟು ಕಲರ್ ತುಂಬ ಲೈಟ್ ಕಲರಾಗಿ ಬರುತ್ತೆ, ಆಗ ಇದನ್ನು ಸ್ಟಾಪ್ ಮಾಡಬೇಕು. ಈಗ ಇದು ಕ್ರೀಮಿ ಟೆಕ್ಸ್ಚರ್ ಬಂದಿದೆ, ಬಟರ್ ಕಲರ್ ಕೂಡ ಲೈಟ್ ಆಗಿದೆ. ಈಗ ನಾವು ಜರಡಿ ಹಿಡಿದ್ಬಿಟ್ಟು ಮೈದಾ ಹಿಟ್ಟನ್ನು, ಡ್ರೈ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡೋಣ. ಮೊದಲು ಮೈದಾ ಹಿಟ್ಟು, ಬೇಕಿಂಗ್ ಪೌಡರ್, 1 ಚಿಟಿಕೆ ಉಪ್ಪು ಹಾಕಿಬಿಟ್ಟು ಜರಡಿ ಆಡಿಸ್ಕೊಳ್ಳೋಣ. ನೋಡಿ, ಲಾಸ್ಟಲ್ಲಿರೋದನ್ನು ಹಾಕೋದು ಬೇಡ. ಈಗ ಒಂದು ಸ್ಪ್ಯಾಚುಲಾ ಸಹಾಯದಿಂದ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ತುಂಬ ಗಟ್ಟಿಯಾಗಿ ಕೂಡ ಕಲಿಸ್ಕೊಳ್ಬಾರ್ದು. ಫಸ್ಟ್ ಹಾಗೆ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದೇ ಟೈಮಲ್ಲಿ ನಾನು ಡೆಸಿಕೇಟೆಡ್ ಕೊಕೊನಟನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು. ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಕೈನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ನಿಧಾನವಾಗಿ ಇದನ್ನು ಕಲಸ್ಕೋಬೇಕು. ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಹಾಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಬಿಸ್ಕೆಟ್ಗೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಾಗಿದೆ. ಈಗ ನಾವು ಇದನ್ನು ಚಿಕ್ಕ ಚಿಕ್ಕ ಉಂಡೆಯನ್ನಾಗಿ ಮಾಡ್ಕೊಳ್ಳೋಣ. ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಲೈಟಾಗಿ ಪ್ರೆಸ್ ಮಾಡೋಣ. ಹಾಗೂ ಏನು ಡೆಸಿಕೇಟೆಡ್ ಕೊಕೊನಟ್ ಇದೆ ಅದರಲ್ಲಿ 2 ಕಡೆ ಹಾಕಿಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇದೇ ಥರ ಇದೆಲ್ಲವನ್ನು ಬಿಸ್ಕೆಟನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ಎಲ್ಲ ಹಿಟ್ಟನ್ನು ನಾವು ಈ ಥರ ತಟ್ಟಿಟ್ಕೊಂಡಿದ್ದೀವಿ ಬಿಸ್ಕೆಟ್ ಆಕಾರದಲ್ಲಿ. ಇದನ್ನು ನಾವು ಪ್ರೀ ಹೀಟ್ ಆಗಿರುವಂತಹ ಕುಕ್ಕರಲ್ಲಿ ಒಂದು ಕೇಕ್ ಟಿನ್ ಮೇಲೆ ಬಟರ್ ಪೇಪರನ್ನು ಹಾಕಿಬಿಟ್ಟು ನಾವು ಇದನ್ನು ಬೇಕ್ ಮಾಡ್ಕೊಳ್ಳೋಣ. ಇದನ್ನು ನಾವು 20ರಿಂದ 25 ನಿಮಿಷ ಬೇಕ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಈ ಥರದ ಕೇಕ್ ಟಿನ್ನನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಬಟರ್ ಪೇಪರನ್ನು ಆಯಿಲ್ ಗ್ರೀಸ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಇದನ್ನು ಒಂದೊಂದಾಗಿ ಕೊಕೊನಟ್ ಬರ್ಫಿನ ಇಡ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಗ್ಯಾಪಲ್ಲಿ ಇಡಬೇಕಾಗತ್ತೆ.
ನೋಡಿ. ಈ ಥರ ಇಟ್ಕೊಂಡಿದ್ದೀನಿ. ಈಗ ನಾವು ಪ್ರೀ ಹೀಟ್ ಆಗಿರುವಂತಹ ಕುಕ್ಕರಲ್ಲಿ ಬೇಕ್ ಮಾಡ್ಕೊಳ್ಳೋಣ. ಕುಕ್ಕರ್ ಪ್ರೀ ಹೀಟ್ ಆಗಿದೆ. ಈಗ ನಾನು ಟಿನ್ನನ್ನು ಇಟ್ಕೊಳ್ತಾ ಇದ್ದೀನಿ. ಇದನ್ನು ನಾವು 20ರಿಂದ 25 ನಿಮಿಷ ಬೇಕ್ ಮಾಡ್ಕೊಳ್ಳೋಣ. ಈಗ ಕೊಕೊನಟ್ ಬಿಸ್ಕೆಟ್ 25 ನಿಮಿಷ ಆಗಿದೆ, ಬೇಕಾಗಿದೆ. ಹಾಗೆ ಇದು ಕೂಡ ಕಲರ್ ಕೂಡ ಚೆನ್ನಾಗಿ ಬಂದಿದೆ. ಈಗ ನಾವು ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಹಾಗೆ ಬಿಟ್ಬಿಟ್ರೆ ಇದು ಸೀದು ಹೋಗೋ ಚಾನ್ಸಸ್ ಇರುತ್ತೆ. ಇದನ್ನು ನಾವು ಈಗ ಆರಲಿಕ್ಕೆ ಬಿಡೋಣ. ಆಮೇಲೆ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಈಗ ಟೇಸ್ಟಿಯಾದಂತಹ ಕೊಕೊನಟ್ ಬಿಸ್ಕೆಟ್ ಸವಿಯಲು ಸಿದ್ಧವಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.